ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರದ ಉತ್ಖನನ ಕಾರ್ಯ ಇವತ್ತು ಮತ್ತೆ ಮುಂದುವರಿತಾ ಇದೆ. ನಿನ್ನೆ ಭಾನುವಾರ ಒಂದಿನ ರಜೆಯನ್ನು ಕೊಡಲಾಗಿತ್ತು. ಇವತ್ತು ಅಸ್ಥಿ ಉತ್ಖನನ ಕಾರ್ಯ ಮುಂದುವರಿಯುತ್ತೆ. ಪಾಯಿಂಟ್ 11ರಿಂದ ಶೋಧ ಕಾರ್ಯ ಆರಂಭ ಆಗುತ್ತೆ. ಹಾಗಾಗಿ ದೂರುದಾರನೊಂದಿಗೆ ಸ್ಪಾಟ್ಗೆ ಆಗಮಿಸಿದ್ದಾರೆ SIT. ಮೊದಲು ಕಾರ್ಮಿಕರಿಂದ ಗುಂಡಿ ಅಗೆಯೋ ಕಾರ್ಯ ಆಗುತ್ತೆ, ಸ್ವಚ್ಛತಾ ಕಾರ್ಯ ಎಲ್ಲ ಮಾಡ್ಕೋತಾರೆ. ಬಳಿಕ ಹಿಟಾಚಿ ಬಳಸೋದಕ್ಕೆ ತನಿಖಾಧಿಕಾರಿಗಳು ನಿರ್ಧಾರವನ್ನು ಮಾಡಿದ್ದಾರೆ. ಸೊ ಆರಂಭದಲ್ಲಿ ಪಾಯಿಂಟ್ ಮಾಡಿದ್ರಲ್ಲ 9, 10, 11, 12, ಅದರಲ್ಲಿ 9, 10 ಮುಕ್ತಾಯ ಆಗಿದೆ. 11ರಿಂದ ಇವತ್ತು ಆರಂಭ ಮಾಡಬೇಕು. ಅದಕ್ಕೆಲ್ಲ ಗ್ರೀನ್ ಪರದೆ ಎಲ್ಲ ಕಟ್ಟಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಮೊದಲು ಸ್ವಚ್ಛತಾ ಕಾರ್ಯ ಎಲ್ಲ ಆಗುತ್ತೆ. ಗಿಡ ಗಂಟೆಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ, ಅದೆಲ್ಲ ಕ್ಲೀನ್ ಮಾಡಿಕೊಂಡು ಆ ನಂತರ ಕಾರ್ಮಿಕರು ಮತ್ತು ಮಿನಿ ಹಿಟಾಚಿಯನ್ನು ಬಳಸಿ ಇವತ್ತು ಅಗಿತಾರೆ. ಇವತ್ತು ಆ್ಯಸ್ ಯೂಶುವಲ್ ಒಂದು 5ರಿಂದ 6 ಅಡಿಗಳ ತನಕ ಅಗಿಯುವಂತಹ ಕೆಲಸ ಆಗುತ್ತೆ. 11ನೇ ಪಾಯಿಂಟ್ನಲ್ಲಿ ಏನಾದರೂ ಸಿಕ್ಕಿದ್ರೆ ಇನ್ನಷ್ಟು ಭೂಮಿಯನ್ನು ಅಗಿಯುವ ಕೆಲಸ ಆಗುತ್ತೆ. ಸಿಗಲಿಲ್ಲ ಅಂತಂದರೆ ಮಧ್ಯಾಹ್ನ ತನಕ ಕೆಲಸ ಮುಗಿಸಿ ಆನಂತರ 12ನೇ ಪಾಯಿಂಟಿಗೆ ಮೂವ್ ಆಗ್ತಾರೆ. ಒಟ್ಟು 13 ಪಾಯಿಂಟ್ಗಳನ್ನು ಮಾರ್ಕ್ ಮಾಡಿದ್ದಾರೆ. 13 ಪಾಯಿಂಟ್ಗಳ ಪೈಕಿ ಇವತ್ತು 2 ಪಾಯಿಂಟ್ ಬಹುತೇಕ ಮುಗಿಯುತ್ತೆ. 11, 12 ಮುಗಿಯುತ್ತೆ. 13ನೇ ಪಾಯಿಂಟಲ್ಲಿ ಈಗ ಟ್ರಾನ್ಸ್ಫಾರ್ಮರ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಮೆಸ್ಕಾಮಿಂದ ಅದಕ್ಕೆ ಪರ್ಮಿಷನ್ ಬೇಕು. SIT ಅವ್ರು ತೊಗೊಂಡಿದ್ದಾರಾ ಇಲ್ವಾ ಗೊತ್ತಿಲ್ಲ, ಅದು ನಾಳೆ ಆಗಬಹುದು ಅಂತ. ಈಗ ಸದ್ಯಕ್ಕೆ ದೂರುದಾರನೊಂದಿಗೆ SIT ಟೀಮ್ ಸ್ಥಳಕ್ಕೆ ಆಗಮಿಸಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅವರು ಎಲ್ಲ ಈ ಸ್ವಚ್ಛತಾ ಕಾರ್ಯವನ್ನು ಮುಗಿಸಿ ಭೂಮಿಯನ್ನು ಅಗೆಯುವಂತಹ ಕೆಲಸವನ್ನು ಮಾಡ್ತಾರೆ. ಆತ ಒಟ್ಟು 13 ಪಾಯಿಂಟ್ಗಳನ್ನು ಗುರುತಿಸಿದ್ದ. 13 ಪಾಯಿಂಟ್ನಲ್ಲಿ ಇಲ್ಲಿ ತನಕ 10 ಪಾಯಿಂಟ್ಗಳನ್ನು ಉತ್ಖನನ ಮಾಡಿದ್ದಾರೆ. ಅದರಲ್ಲಿ 6ನೇ ಪಾಯಿಂಟಲ್ಲಿ ಒಂದು ಕೆಲವು ಮೂಳೆಗಳು ಸಿಕ್ಕಿದೆ. ಅದು ಬಿಟ್ಟರೆ ಬೇರೆ ಎಲ್ಲೂ ಏನೂ ಸಿಕ್ಕಿಲ್ಲ ಉಳಿದಿರ್ತಕ್ಕಂಥ 9 ಪಾಯಿಂಟ್ಗಳಲ್ಲಿ. ಸೊ ಈಗೇನು, ವಾಟ್ ನೆಕ್ಸ್ಟ್? ಈಗೇನಾದರೂ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಚೇಂಜ್ ಮಾಡ್ಕೊಂಡಿದ್ದಾರಾ ಇವತ್ತು? ಯಾಕೆಂದರೆ ದಿನಾ ಇದೇ ಕೆಲಸ ಆದರೆ ನಿಮಗಲ್ಲಿ ಸ್ಪಾಟ್ಗೆ AC ಬರಬೇಕು, ಸ್ಪಾಟ್ಗೆ ತಹಶೀಲ್ದಾರ್ ಬರಬೇಕು, ಅರಣ್ಯ ಇಲಾಖೆಯವರು ಬರಬೇಕು, ಕಂದಾಯ ಇಲಾಖೆಯವರು ಬರಬೇಕು, ಕೂಲಿ ಕಾರ್ಮಿಕರು ಬರಬೇಕು. ಒಂದು 50-60 ಜನ ಪ್ರತಿನಿತ್ಯ ಇದೇ ಕೆಲಸದಲ್ಲಿ ತೊಡಗಿದ್ದಾರೆ ಕಳೆದ 10 ದಿವಸದಿಂದ. ಹಾಗಾಗಿ ಅವ್ರಿಗೆ ಬೇರೆ ಬೇರೆ ಕೆಲಸಗಳು ಇರುತ್ತಲ್ಲ, ಇದನ್ನು ಎಷ್ಟು ದಿನ ಅಂತ ಹೀಗೆ ಮಾಡ್ತಾ ಕೂತಿರೋದು ಅದನ್ನು ಯೋಚನೆ ಮಾಡಿರ್ತಾರೆ. ಸೊ ಹಾಗಾಗಿ ನನ್ನ ಪ್ರಕಾರ ಇವತ್ತು ಮತ್ತು ನಾಳೆ ಮ್ಯಾಕ್ಸಿಮಮ್ ಇದಕ್ಕೆ ಎಂಡ್ ಮಾಡಬೇಕು ಅಂತ ಮತ್ತೆ ಇನ್ನಷ್ಟು ಪ್ಲೇಸ್ ತೋರಿಸ್ತೀನಿ ಅಂತ ಹೇಳಿದಂತೆ ದೂರುದಾರ. ಬಟ್ ಅದನ್ನು ಗುರುತು ಮಾಡೋ ಸಾಧ್ಯತೆ ತೀರಾ ಕಡಿಮೆ ಇದೆ. ಇವತ್ತಾದರೂ ಏನಾದರೂ ಕುರುಹುಗಳು ಸಿಗುತ್ತಾ ಅಂತ ಪಾಯಿಂಟ್ ನಂಬರ್ 11ರಲ್ಲಿ ಶೋಧ ಕಾರ್ಯ ಆರಂಭ ಆಗಿದೆ. ಹಾಗಾಗಿ ಇವತ್ತಾದರೂ ಈ ನಿಗೂಢ ಸಮಾಧಿಗೆ ಸಾಕ್ಷಿಗಳು ಸಿಗುತ್ತಾ? ಪ್ರತಿದಿನ ಬೆಳಗಾದರೆ ಈ ಕುತೂಹಲ ಎಲ್ಲರಲ್ಲೂ ಕಾಡ್ತಾ ಇದೆ. ಇವತ್ತೇನಾದರೂ ಸಿಗಬಹುದು, ಸಿಗುತ್ತಾ ಇಲ್ವಾ ಅಂತ. ಅದೇ ರೀತಿ ಇವತ್ತು ಮತ್ತೆ ಕುತೂಹಲ ಎಲ್ಲರಲ್ಲೂ. ನಿಮ್ಗೆ ಅರೌಂಡ್ 1:30 ವೇಳೆಗೆ ಮೊದಲ ಪಾಯಿಂಟ್ ನಂಬರ್ 11ರದ್ದು ಏನು ಹಣೆ ಬರ ಅಂತ ಗೊತ್ತಾಗುತ್ತೆ. ಅಲ್ಲಾದರೂ ಇದೆಯಾ ಇಲ್ವಾ? ಇದ್ದರೆ ಅದು ಗೊತ್ತಾಗುತ್ತಲ್ಲ, ಅದನ್ನು ಅವ್ರು ಹೊರಗೆ ತರಬೇಕು, SIT FSL ಕಳಿಸ್ಬೇಕು. ಸೊ ಹಾಗಾಗಿ ಈಗ ಪಾಯಿಂಟ್ ನಂಬರ್ 11ರಿಂದ ಶೋಧ ಕಾರ್ಯ ಆರಂಭ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಂಡ. ಸುಖಪಾಲ್, ಸೊ ಈಗಾಗಲೇ ಉತ್ಖನನ ಅಂದರೆ ಭೂಮಿಯನ್ನು ಅಗೆಯೋ ಕೆಲಸ ಆರಂಭ ಆಗಿದೆಯಾ ಅಥವಾ ಇನ್ನಷ್ಟೇ ಆಗಬೇಕಾ? ಇವತ್ತು ಅದೇ ರೀತಿ ಅಂದರೆ ಪ್ರತಿದಿನದಂತೆ ಇವತ್ತು ಪ್ಲ್ಯಾನಾ ಅಥವಾ ಏನಾದರೂ ಬದಲಾಯಿಸ್ಕೊಂಡಿದ್ದಾರೆ SIT ಅವರು? ಇಲ್ಲ, ಪ್ರತಿದಿನ ಯಾವ ರೀತಿ ಆಗುತ್ತೆ ಅದೇ ರೀತಿಯಾದಂಥ ಪ್ಲ್ಯಾನನ್ನು ಮುಂದುವರಿಸಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಉತ್ಖನನ ಕಾರ್ಯ ಆರಂಭಗೊಂಡಿದೆ. 11ನೇ ಪಾಯಿಂಟ್ ಏನಿದೆ ಆತ ತೋರಿಸಿರುವಂಥದ್ದು, ಆ ಪಾಯಿಂಟಿಂದ ಈಗ ಆರಂಭ ಆಗಿರುವಂಥದ್ದು. ನಾವು ಅದರ ಮುಂಭಾಗದಲ್ಲಿದ್ದೇವೆ, ನೀವು ಗಮನಿಸ್ಬೋದು. ಇದೇ ಒಂದು ಸ್ಥಳದಲ್ಲಿ ಉತ್ಖನನ ಕಾರ್ಯ ಆರಂಭ ಆಗಿರುವಂಥದ್ದು. ಹೊರಗಿನ ಭಾಗದಲ್ಲಿ ಪೊಲೀಸರು ಭದ್ರತೆಯನ್ನು ಕೊಟ್ಟಿದ್ದಾರೆ. ಅದರ ಹಿಂಭಾಗದಲ್ಲಿ ಏನು ಹಸಿರು ಬಣ್ಣದ ಒಂದು ಪರದೆ ಕಟ್ಟಿದ್ದಾರೆ, ಈ ಪರದೆಯನ್ನು ನೀವು ಗಮನಿಸಬಹುದು. ಈ ಪರದೆಯ ಒಳಭಾಗದಲ್ಲಿ ಅಲ್ಲೇ ರಸ್ತೆ ಬದಿಯಲ್ಲೇ ತಾಗಿಕೊಂಡಿರುವಂಥ ಸ್ಥಳದಲ್ಲಿ 11ನೇ ಪಾಯಿಂಟ್ನ ಉತ್ಖನನ ಕಾರ್ಯ ಈಗಾಗಲೇ ಆರಂಭಗೊಂಡಿದೆ. ಮೊದಲಿಗೆ ಅಲ್ಲಿ ಮಾರ್ಕಿಂಗ್ ಮಾಡುವಂಥ ಕೆಲಸ ಆಗಿದೆ. ಈಗಾಗಲೇ ಅಲ್ಲಿ ಕ್ಲೀನ್ ಮಾಡುವಂಥ ಕೆಲಸಗಳನ್ನು ಮುಗಿಸಿದ್ದಾರೆ. ಆ ಬಳಿಕ ಅಲ್ಲಿ ಮಾರ್ಕಿಂಗ್ ಮಾಡುವಂಥ, ಮಾಮೂಲಿಯಾಗಿ ಯಾವ ರೀತಿ ಉದ್ದಕ್ಕೆ 6 ಫೀಟ್ನಷ್ಟು ಮತ್ತು ಅಗಲಕ್ಕೆ 5 ಫೀಟ್ನಷ್ಟು ಮಾರ್ಕ್ ಮಾಡಿಕೊಂಡು ಈಗ ಕಾರ್ಮಿಕರ ಸಹಾಯದಿಂದಲೇ ಅದನ್ನು ಅಗೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗ ಆ ದೃಶ್ಯದಲ್ಲಿ ಗಮನಿಸ್ಬೋದು, ಈ ಒಂದು ಹಿಟಾಚಿ ಏನಿದೆ ಅದು ಸದ್ಯ
ಅಲ್ಲಿ ಬಂದು ನಿಂತಿರುವಂಥದ್ದು. ಅಂದರೆ ಮೊದಲಿಗೆ ಉತ್ಖನನ ಕಾರ್ಯ ಆರಂಭಗೊಳಿಸುವಂಥದ್ದು ಈ ಕಾರ್ಮಿಕರು ಉತ್ಖನನ ಕಾರ್ಯವನ್ನು ಒಂದು ಹಂತಕ್ಕೆ ಮುಗಿಸಿದ ಹಾಗೆ, ಅಂದರೆ ಸುಮಾರು ಒಂದು 3 ಫೀಟಿಗೆ ಹೋದ ನಂತರ ಯಾವುದೇ ರೀತಿಯಾದಂಥ ಕಳೆ ಬರಗಳು ಪತ್ತೆ ಆಗದಿದ್ದರೆ ಆ ಬಳಿಕ ಈ ಒಂದು ಹಿಟಾಚಿ ಯಂತ್ರವನ್ನು ಬಳಸಿ ಮುಂದಿನ ಅಗಿಯುವಂಥ ಕೆಲಸಗಳನ್ನು ಮಾಡ್ತಾರೆ. ಈಗ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಂಡು ಅಧಿಕಾರಿಗಳು ಸುಮಾರು ಒಂದು 60 ಜನರ ತಂಡ ಏನಿದೆ, ಆ ತಂಡ ಈಗ ನೇರವಾಗಿ ಈ ಒಂದು ಉತ್ಖನನ ಮಾಡುವಂಥ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಈ ಒಂದು ಅರಣ್ಯ ಪ್ರದೇಶಕ್ಕೆ ತೆರಳಿದ್ದಾರೆ. ಬಳಿಕ ಇಲ್ಲಿ 11ನೇ ಪಾಯಿಂಟಲ್ಲಿ ಏನಾದರೂ ಸಿಗದೇ ಇದ್ದರೆ ಆಗ ಅಲ್ಲಿಂದ ಮತ್ತೆ ಮೂವ್ ಆಗುವಂಥದ್ದು 12ನೇ ಪಾಯಿಂಟಿಗೆ. ಅದರ ಪಕ್ಕದಲ್ಲೇ ಇರುವಂಥ ಒಂದು 12ನೇ ಪಾಯಿಂಟ್, ಈ ಭಾಗದಲ್ಲಿ ಏನಿದೆ ಈ JCB ಹಿಟಾಚಿ ನಿಂತಿದೆ ಅದರ ಇನ್ನೊಂದು ಸ್ವಲ್ಪ ಎದುರಿನ ಭಾಗದಲ್ಲಿ ಇರುವಂಥದ್ದು ಅದು 12ನೇ ಪಾಯಿಂಟ್. ಈ 12ನೇ ಪಾಯಿಂಟಿಗೆ ಹೋಗಿ ಆ ಬಳಿಕ ಅಲ್ಲೂ ಸಿಗದಿದ್ರೆ ಮತ್ತೆ ಮುಂದಿನ ಪಾಯಿಂಟ್ ಇರುವಂಥ 13ನೇ ಪಾಯಿಂಟಿಗೆ ಹೋಗುವಂಥ ಕೆಲಸಗಳಾಗುತ್ತೆ. ಹೀಗಾಗಿ ಈಗ ಸದ್ಯದ ಮಟ್ಟಿಗೆ ಇಲ್ಲಿ ಉತ್ಖನನ ಕಾರ್ಯವನ್ನು ಆರಂಭಿಸಿದರೆ ಮತ್ತೆ ನಿರಂತರವಾಗಿ ಈ ರೀತಿಯಾದಂಥ ಉತ್ಖನನ ಕೆಲಸಗಳು ಮುಗೀತದೆ. ಆದರೆ ಅರವಿಂದ್, ಈವರೆಗೂ 10 ಪಾಯಿಂಟ್ಗಳೇನು ಉತ್ಖನನ ಆಗಿದೆ ಅಲ್ಲಿ ಯಾವುದೇ ರೀತಿಯಾದಂಥ ಕಳೆ ಬರಗಳು ಸಿಕ್ಕಿಲ್ಲ. ಒಂದು 6ನೇ ಪಾಯಿಂಟಲ್ಲಿ ಸಿಕ್ಕಿರುವಂಥದ್ದನ್ನು ಬಿಟ್ಟರೆ ಆ ಬಳಿಕ ಯಾವುದೂ ಸಿಕ್ಕಿಲ್ಲ. ಹಾಗಾಗಿ ಈ 13 ಪಾಯಿಂಟ್ಗಳೇನಿದೆ ಆ 13 ಪಾಯಿಂಟ್ಗಳನ್ನು ಮುಗಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ಈ ಕಾರ್ಯವನ್ನು ಆರಂಭಿಸಿರುವಂಥದ್ದು. ಆದಷ್ಟು ಬೇಗ ಆದರೆ ಇವತ್ತು 3 ಪಾಯಿಂಟ್ಗಳನ್ನು ಮುಗಿಸುವಂಥ ಸಾಧ್ಯತೆಯೂ ಇರುವಂಥದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿ ಸುಖಪಾಲ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸಾಧ್ಯ ಆದರೆ ಇವತ್ತೇ, ನಾನು ಅದನ್ನೇ ಹೇಳಿದ್ನಲ್ಲ, ಪ್ರತಿದಿನ ಈ 60 ಜನ ಸಿಬ್ಬಂದಿ ಇದೇ ಕೆಲಸ ಮಾಡ್ಕೊಂಡು ಕೂತಿರೋಕ್ಕೂ ಆಗಲ್ಲ. SIT ಅವರು ನಿರ್ಧಾರ ತಗೋಬೇಕು. ಹಾಗಾಗಿ ಇವತ್ತೇ 3 ಪಾಯಿಂಟ್ ಮಾಡಿಬಿಡ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಏನೂ ಸಿಗಲಿಲ್ಲ ಅಂದರೆ ಬೇಗ ಮೂವ್ ಆಗ್ತಾರೆ. 11, 12, 13.